ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ರೆ ಎಲ್ಲ ಚೆನ್ನಾಗಿರೋಲ್ಲ ಭಾವಿಸ್ತೀನಿ. ಸೊ ಇವತ್ತಿನ ಕ್ಲಾಸಸ್ಸು ಬೇಸಿಕ್ಸ್ ಮ್ಯಾಥ್ಸ್ 3 ನಾನು ಇವತ್ತು ನಿಮ್ಗೆ ಏನು ಹೇಳ್ಕೊಡೋದು ಬರ್ತಾ ಇದ್ದೀನಿ ಅಂತಂದರೆ ನಂಬರ್ ಸೀರೀಸ್ ಬಗ್ಗೆ. ಸೊ ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋದು ಮುಂಚೆ ಕೆಲವು ವಿಷಯ ನಿಮ್ಗೆ ಹೇಳ್ಬೇಕಾಗತ್ತೆ. ಸೊ ನೀವೇನು ಮಾಡ್ತೀರಾ, ಮ್ಯಾಥ್ಸ್ ಅಂದರೆ ಯಾವ ಥರ ಅಪ್ರೋಚ್ ಮಾಡಿರ್ತೀರಾ. ಈಗ ನಾವು ಸ್ಕೂಲ್ ಟೈಮಲ್ಲಿ ಅಥವಾ ಕಾಲೇಜ್ ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ, ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮಲ್ಲಿ ನಾವು ಡೇಟಾ ತಗೋತೀವಿ, ಫಾರ್ಮುಲಾ ಹಾಕ್ತೀವಿ, ಸೊ ನಿಮಗೆ ಆನ್ಸರ್ ಬಂದ್ಬಿಡ್ತದೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ. ಬಟ್ ನೀವು ಇದನ್ನೆಲ್ಲ ಮುಗಿಸಿ ಸೊ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಬೇಕು, ಇಲ್ಲ ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂತ ಬಂದಾಗ ನೀವು ಕ್ವಶನ್ಸ್ ನೋಡ್ತೀರಾ. ಸೊ ಸ್ಟ್ರೈಟಾಗಿ ನೀವು ಪ್ಯಾನಿಕ್ ಆಗ್ತೀರಾ. ಯಾಕೆ ಅಂತಂತಂದರೆ, ಸೊ ನೀವೇನು ಅಕಾಡೆಮಿಕ್ ಟೈಮಲ್ಲಿ ನೀವೇನು ಅಪ್ರೋಚ್ ಮಾಡಿದ್ರಿ ಆ ಕ್ವಶನ್ಸ್ಗಳ ಥರ ಇರೋದಿಲ್ಲ. ಸೊ ಇಲ್ಲಿ ಮೇಯ್ನಾಗಿ ನಾವು ಏನು ತಿಳ್ಕೋಬೇಕು ಅಂತಂದರೆ, ಎಕ್ಸಾಮ್ಸ್ಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಅವ್ರು ಮೇಯ್ನಾಗಿ ನಿಮ್ಮ ಮೆಂಟಲ್ ಎಬಿಲಿಟಿನ ಚೆಕ್ ಮಾಡ್ತಾ ಇರ್ತಾರೆ. ಅಂದರೆ ಕ್ಯಾಂಡಿಡೇಟು ಎಷ್ಟು ಫಾಸ್ಟಾಗಿ ಆನ್ಸರ್ ಮಾಡಬಲ್ಲ, ಅಥವಾ ಎಷ್ಟು ಬುದ್ಧಿವಂತ ಇದ್ದಾನೆ, ಹೇಗೆ ಅವನು ಎಷ್ಟು ಕ್ವಿಕ್ಕಾಗಿ ಆನ್ಸರ್ ಮಾಡ್ತಾನೆ ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನೀವು ಬೇರೆ ರೀತಿಯೇ ಅಪ್ರೋಚ್ ಮಾಡಬೇಕಾಗುತ್ತೆ. ಸೊ ನಿಮಗೆ ನಾನು ಕೆಲವೊಂದಷ್ಟು ಎಕ್ಸಾಂಪಲ್ಸ್ ಮೂಲಕ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಕಡೆ ತನಕ ನೋಡಿ ಮಿಸ್ ಮಾಡಿದೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ರಾಬ್ಲಮ್ಸ್ಗಳನ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ, ತುಂಬ ಕೇರ್ಫುಲ್ಲಾಗಿ ನೋಡಿ. ಸೊ ಏನಿಲ್ಲ, ಇದು ಟ್ರಿಕ್ಸ್ ಏನಂತಂದರೆ, ಸೊ ನಾವು ಇಲ್ಲಿ ನಂಬರ್ ಸೀರೀಸ್ನ ನಾವು ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂದರೆ, ಸೊ ಇಲ್ಲಿ ನಂಬರ್ಸ್ಗಳು ಇರ್ತವೆ ಕೆಲವೊಂದಷ್ಟು. ಇದ್ರ ಮಧ್ಯೆ ಇರ್ತಕ್ಕಂಥ ಸಂಬಂಧ ಏನು ಮೊದಲನೇದು. ಎರಡನೇದು, ಸೊ ಇದರಲ್ಲಿ ಅಡಿಷನ್ ಮಾಡಬೇಕಾ, ಇಲ್ಲ ಸಬ್ಟ್ರಾಕ್ಷನ್ ಮಾಡಬೇಕಾ, ಮಲ್ಟಿಪ್ಲಿಕೇಶನ್ ಮಾಡಬೇಕಾ, ಇಲ್ಲ ಡಿವಿಷನ್ ಮಾಡಬೇಕಾ, ಈ ಮೆಥಡ್. ಇಲ್ಲ ಅಂತಂತಂದರೆ ಅದು ಪ್ರೈಮ್ ನಂಬರಾ, ಇಲ್ಲ ಯಾವ್ದಾದ್ರು ಒಂದು ಲಾಜಿಕ್ ಇದ್ದೇ ಇರ್ತದೆ. ಆ ಲಾಜಿಕ್ ಅಪ್ಲೈ ಮಾಡ್ತಾ ಇದ್ದೀನಿ, ನಿಮಗೆ ಆನ್ಸರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಸಾಲ್ವ್ ಮಾಡ್ತಾ ಹೋಗ್ತೀನಿ ನೋಡಿ. ಇಲ್ಲಿ 3, 5, 7, 9 ಇದೆ. ಸೊ ಇದು 5 ಮತ್ತು 3ಗೂ 5 - 3 ಆಗುತ್ತಾ, 2. 7 - 5 2. 9 - 7 2. ಸೊ ಆಬ್ವಿಯಸ್ಲಿ ನೆಕ್ಸ್ಟ್ ನಂಬರ್ ಏನು ಅನ್ನೋದಂದ್ರೆ +2 ಮಾಡೋದ್ರಿಂದ ನಿಮಗೆ ಆ ನಂಬರ್ ಸಿಗುತ್ತೆ. ಸೊ ನೀವು ಕ್ರಾಸ್ ಚೆಕ್ ಮಾಡ್ಕೊಬೋದು ಏನಂತ. 11 - 9 ಏನಾಗುತ್ತೆ, 2 ಆಗುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳನ್ನ ಮಾಡ್ತೀನಿ. ಸೊ ಇಲ್ಲಿ 5, 7, 11, 13, 17, 19, 23, 25 ಇದೆ. ಅಂದರೆ ನೆಕ್ಸ್ಟ್ ನಂಬರ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ನಾನು ಕೆಲವೊಂದಷ್ಟು ಲಾಜಿಕ್ ಅಪ್ಲೈ ಮಾಡ್ತೀನಿ. ಇವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ 2, ಎರಡರ ಮಧ್ಯ 4, ಎರಡರ ಮಧ್ಯ 2, ಎರಡರ ಮಧ್ಯ 4, ಅಂದರೆ 17 - 13 4 ಅಂತ ಆಯಿತು. 19 - 7 2. ಸೊ ಇದೇ ರೀತಿ ನೀವು ಮಾಡ್ತಾ ಹೋದರೆ 2 4 2 4 2 4 ಇದೇ ಥರ ಲಾಜಿಕ್ ಇದೆ. ಸೊ ನೆಕ್ಸ್ಟ್ ನಂಬರು ಕೂಡ ಅದು 2 ಆಗಿರುತ್ತೆ. ಸೊ ಇದಾದ್ಮೇಲೆ ಬರತಕ್ಕಂಥದ್ದು ಏನಾಗಿರುತ್ತೆ, ಇದಕ್ಕೆ 4 ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಆನ್ಸರ್ ಬಂದು 29. ನೀವು ಮೈನಸ್ ಮಾಡಿದ್ರೆ 4 ಅಂತಾನೆ ಆನ್ಸರ್ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಜಾಸ್ತಿ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಲಾಜಿಕ್ ಅರ್ಥ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಈ ಪ್ಯಾಟರ್ನ್ ನೋಡಿ. 3, 5, 7, 15, 23, 29, 31. ಸೊ ಕ್ವಶನ್ ಏನಿಲ್ಲ ಅಂತಂದ್ರೆ ಆಡ್ ಒನ್ ಯಾವುದು, ಕನ್ನಡದಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಸಂಖ್ಯೆ ಯಾವುದು ಇದರಲ್ಲಿ ಅಂತ. ಸೊ ನೀವು ಇವಿಷ್ಟನ್ನು ಅಬ್ಸರ್ವ್ ಮಾಡಿ. 3, 5, 7, 15, 23, 29, 31 ಅಲ್ಲಿ ಎಲ್ಲ ಕೂಡ ಪ್ರೈಮ್ ನಂಬರ್ಸ್. ಸೊ ಪ್ರೈಮ್ ನಂಬರ್ಸ್ ಅಂದ್ರೆ ಏನಂತಂದ್ರೆ ಆ ನಂಬರ್ ಅದರಿಂದ ಮಾತ್ರ ಡಿವೈಡ್ ಆಗಬೇಕು, ಇಲ್ಲ 1 ಡಿವೈಡ್ ಆಗಬೇಕು. ಆ ಥರ ಮಾತ್ರ ಸಂಖ್ಯೆಗಳನ್ನ ನಾವು ಪ್ರೈಮ್ ನಂಬರ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ 1, 3, 2, 5, 7, 9, 11, 13, 17, 19 ಈ ಥರ ಹೋಗುತ್ತೆ. ಸೊ ನಾನು ಪ್ರೈಮ್ ನಂಬರ್ ಬಗ್ಗೆ ಹಳೆ ವಿಡಿಯೋದಲ್ಲಿ ಮಾಡಿದ್ದೆ, ಅದನ್ನು ಚೆಕ್ ಮಾಡಿ. ಸೊ ಇದಕ್ಕೂ ಸಿಮಿಲಾರಿಟಿ ಇದೆಯಾ, ಇಲ್ಲಿ ನೋಡಿ, ಅಲ್ಲಿರೋ ನಂಬರ್ಗಳೇ ಎಲ್ಲಿದೆಯಾ, 3, 5, 7, ಬಟ್ 15 ಮಿಸ್ ಆಗಿದೆ ಅಲ್ಲಿ, ಆಯ್ತಾ. ಅದಲ್ಲಿ 23 ಇದೆಯಾ, 21, 23, 27, 29, 31 ಈ ಥರ ಹೋಗುತ್ತೆ. 31 ಕೂಡ ಇದೆ. ಸೊ ಇವೆಲ್ಲವೂ ಪ್ರೈಮ್ ನಂಬರು, ಬಟ್ ವಿಭಿನ್ನವಾಗಿರೋ ಸಂಖ್ಯೆ ಅಥವಾ ಆಡ್ ಒನ್ ಯಾವುದು ಅಂತಂದರೆ 15. ಸೊ 15 ಇಸ್ ದ ಆನ್ಸರ್. ಸೊ 4 ಆಪ್ಷನ್ ಇರ್ತದೆ, 15 ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಯಾವ ಥರ ಅಂತಂದರೆ ಅದು ಸೇಮ್ 17, 16, 27, 40, 72 ಇದೆ. ಬಟ್ ನೀವು ಇಲ್ಲಿ ಮಧ್ಯದ ನಂಬರ್ ಕಂಡುಹಿಡಿಯಬೇಕು. ಅಂದರೆ ಸೇಮ್ ಲಾಜಿಕ್ ಅಪ್ಲೈ ಮಾಡಿ.
16 ಮೈನಸ್ 7 ಎಷ್ಟಾಗುತ್ತೆ? 9 ಆಗುತ್ತೆ. ಅಗೇನ್ ಇಲ್ಲಿ 11, ಇಲ್ಲಿ 13. ನೆಕ್ಸ್ಟ್ ಆಬ್ವಿಯಸ್ಲಿ ಇದು 15 ಆಗೇ ಆಗಿರುತ್ತೆ. ಸೊ 14 ಪ್ಲಸ್ 15 ಏನಾಗುತ್ತೆ? 55 ಆಗುತ್ತೆ. ಸೊ 55 ಇಸ್ ದ ಆನ್ಸರ್. ಸೊ ಇನ್ನೂ ಬೇಕಾದ್ರೆ ನೀವು ಕ್ಲಾಸ್ ಚೆಕ್ ಮಾಡ್ತಾ ಬೇಕಾ? ಆನ್ಸರ್ ನಿಮಗೆ ಡೌಟ್ ಇದೆಯಾ? 15 ಪ್ಲಸ್ ನೆಕ್ಸ್ಟ್ 17 ಮಾಡಿ, ಏನಾಗುತ್ತೆ? 15 ಪ್ಲಸ್ 17 ಹಾಗೆ 72 ಆಗುತ್ತೆ. ಸೊ ನಿಮ್ಮ ಆನ್ಸರ್ ಸರಿ ಅಂತ ಅರ್ಥ. ಸೊ ನೆಕ್ಸ್ಟ್ ಕ್ವಶನ್ 5, 10, 20, 40, 80, x 320. ಇಲ್ಲಿ x is equal to ಏನು ಅನ್ನೋದು ಕ್ವಶನ್. ಸೊ ಇಲ್ಲಿ ಬೇರೆ ಎಲ್ಲದಕ್ಕೂ ಒಂದೇ ಲಾಜಿಕ್ ಅಪ್ಲೈ ಆಗಲ್ಲ. ನೀವು ಸೂಕ್ಷ್ಮ ಅಬ್ಸರ್ವ್ ಮಾಡಬೇಕು, ಟ್ರಯಲ್ ಅಂಡ್ ಎರರ್ ಮೆಥಡ್ಗಳನ್ನ ಮಾಡ್ತಾ ಇರಬೇಕಾಗುತ್ತೆ. ಆಗ ನಿಮಗೆ ಖಂಡಿತ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ ಏನಾಗುತ್ತೆ? 10 minus 5 5, 20 minus 10 10, 20 minus 40 20. ಸೊ ಇಲ್ಲಿ ಸೇಮ್ ಒಂದೇ ತರ ರಿಲೇಶನ್ಶಿಪ್ ಇಲ್ಲ. ಇಲ್ಲಿ ನೋಡಿ 5 into 2 10 ಆಗುತ್ತೆ, 10 into 2 20 ಆಗುತ್ತೆ. ಸೊ ಇಲ್ಲಿ ರಿಲೇಶನ್ಶಿಪ್ 20 into 40 ಆದ್ರೆ ಇದು 20 into 2. ಓಕೆನಾ? ನೆಕ್ಸ್ಟ್ ಇಲ್ಲಿ 60 ಆಗುತ್ತೆ. ಸೊ ಆನ್ಸರ್ ಬಂದು ನಿಮಗೆ 160 ಆಗುತ್ತೆ. ನೆಕ್ಸ್ಟ್ 320 ಆಗುತ್ತೆ. ಸೊ ಇಲ್ಲಿ ಲಾಜಿಕ್ ನೋಡಿ, 10 minus 5 5, 20 minus 10 10, 40 minus 20 20, 80 minus 40 40, 160 minus 80 80. ಸೊ ಇದು 40 into 2 ಆಗುತ್ತೆ. ಸೊ ಇದು 160 ಇಸ್ ದ ಆನ್ಸರ್. ಸೊ ಇನ್ನೂ ತುಂಬ ಕ್ವಶನ್ಸ್ಗಳನ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.